ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಅವರೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಖಾರ ಹೇಗೆ ಅರಿಯೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ ನಾನು 1.5 ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಆಮೇಲೆ ಮೀಡಿಯಮ್ ಸೈಜ್ ಟೊಮೆಟೊ ಇದ್ದರೆ 4 ಟೊಮೆಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಕ್ಕದಿದ್ದರೆ 6 ಟೊಮೆಟೊ ಹಾಕ್ಕೊಳ್ಳಿ. ಆಮೇಲೆ 20 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಯಾಕಂದರೆ ಇದು ಹಸಿಮೆಣ್ಸಿನ್ಕಾಯಿ ಖಾರ ಆಡಿಸ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇದು ಇವಾಗ ಬೇಯ್ತಾ ಇರಲಿ. ಇವಾಗ ಖಾರಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ಒಂದು ಜಾರಿಗೆ 1 ಸ್ಪೂನ್ ಅರಳುಪ್ಪು ಹಾಕ್ಕೊಬೇಕು. ಒಂದು 15 ಕಾಳು ಮೆಣಸು ಹಾಕ್ಕೋಬೇಕು. 15ರಿಂದ 20 ಕಾಳು. ಇವಾಗ ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಬೇಕು. ನೀರೆಲ್ಲ ಏನು ಹಾಕ್ಕೊಬೇಡಿ, ಹಾಗೆ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಇವಾಗ 1 ಇಂಚಷ್ಟು ಹುಣಸೆಹಣ್ಣು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಇವಾಗ ಅದಕ್ಕೆ ಬೇಯಿಸ್ಕೊಂಡಿರುವಂತಹ 3 ಟೊಮೆಟೊನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ 20 ಅದನ್ನು ಹಾಕ್ಕೊಬಿಟ್ಟು ಇವಾಗ ಅದನ್ನು ಫುಲ್ ಗ್ರೈಂಡ್ ಮಾಡಬೇಕು. ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಅದನ್ನು. ನೋಡಿ, ಇವಾಗ ಗ್ರೈಂಡ್ ಆದಮೇಲೆ ಉಪ್ಸಾರು ಖಾರ ರೆಡಿ ಆಗುತ್ತೆ. ನೋಡಿ, ಗ್ರೀನ್ ಕಲರ್ ಆಗಿ ಎಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಕಾಳೆಲ್ಲ ಬೆಂದಿದೆ. ಇವಾಗ ಅದಕ್ಕೆ ಸೊಪ್ಪು ಹಾಕಿ ಅದಕ್ಕೆ ಇವಾಗ 1.5 ಸ್ಪೂನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಅರಳುಪ್ಪು ಹಾಕ್ಕೊಂಡು ಇವಾಗ ಕಾಳೆಲ್ಲ ಚೆನ್ನಾಗಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದನ್ನ ಇವಾಗ ಉಪ್ಸಾರು ಸಪ್ರೇಟು, ಸೊಪ್ಪು ಸಪ್ರೇಟ್ ಮಾಡ್ಕೊಬೇಕು. ನಾನು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಉಪ್ಸಾರು ಏನು ಸಪ್ರೇಟ್ ಮಾಡಿದ್ದೀವೋ ಅದಕ್ಕೆ ಮತ್ತೆ 3 ಟೊಮೆಟೊ ಇದೆಯಲ್ಲ ಅದನ್ನು ಫುಲ್ಲು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಉಪ್ಸಾರು ಒಳಗಡೆ ಹಾಕಿ, ಇವಾಗ ಹಾಕಿ 3 ಟೊಮೆಟೊನ ಗ್ರೈಂಡ್ ಮಾಡಿಕೊಂಡು ಉಪ್ಸಾರು ಒಳಗಡೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 15 ಮಿನಿಟ್ಸ್ವರೆಗೂ ಕುದಿಸ್ಕೊಂಡು ಅದನ್ನು ಆಫ್ ಮಾಡಿಬಿಡಬೇಕು. ನೋಡಿ, ಉಪ್ಸಾರು ರೆಡಿ ಇದೆ. ಟೇಸ್ಟ್ ನೋಡಿಬಿಟ್ಟು ನೀವು ಸಾಲ್ಟ್ ಹಾಕ್ಕೊಳ್ಳಿ. ಇವಾಗ ಪಲ್ಯಕ್ಕೆ ನಾನು 2 ಈರುಳ್ಳಿ, 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಕಾಯಿ ಸ್ವಲ್ಪ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು. ನೋಡಿ, ಸಾಸಿವೆ ಹಾಕ್ಕೊಂಡು ಇವಾಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ಕೊಂಡು ಫಸ್ಟು, ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ ಗೋಲ್ಡನ್ ಕಲರ್, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ಅದೆಲ್ಲ ಫ್ರೈ ಆದ ನಂತರ ಈಗ ಎಲ್ಲಿ ಸೋಸ್ಕೊಂಡಿರ್ತೀವಲ್ಲ ಸೊಪ್ಪು ಕಾಳು ಎಲ್ಲ, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಇವಾಗ ಅದಕ್ಕೇ ಕಾಯಿ ಹಾಕ್ಕೊಂಬಿಡ್ಬೇಕು. ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಪೂರ್ತಿ ಮಿಕ್ಸ್ ಮಾಡಬೇಕು. 1-2 ಮಿನಿಟ್ಸ್ವರೆಗೂ ಅದನ್ನು ಫುಲ್ಲು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಫ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಇವತ್ತೊಂದು ನುಗ್ಗೆ ಸೊಪ್ಪು ಅವರೆಕಾಯಿ ಉಪ್ಸಾರು ಪಲ್ಯ ರೆಡಿಯಾಗಿದೆ.